ನನ್ನ ಕನಸು ಇಟ್ ವಾಸ್ ನಾಟ್ ಮೈ ಡ್ರೀಮ್. ನನ್ನ ಕನಸಲ್ಲಿ ಇರಲಿಲ್ಲ ಓಕೆ ನಾನು ಆ್ಯಕ್ಟ್ ಮಾಡಬೇಕು ಅಂತೆಲ್ಲ. ಇಂಜಿನಿಯರಿಂಗ್ ಮಾಡಬೇಕಾದ್ರೆ ಐ ಡೋಂಟ್ ನೋ, ನನಗೆ ಇನ್ನೂ ನೆನಪಿಲ್ಲ ಯಾಕೆ ಸೋಷಿಯಲ್ ಮೀಡ್ಯಾದಲ್ಲಿ ನಾನು ಅಷ್ಟು ಆ್ಯಕ್ಟಿವ್ ಆಗಿದ್ದೆ ಅಂತ. ಬಟ್ ಒಂದ್ಸಲಿ ಒಬ್ಬರು ಸೀರಿಯಲ್ ಅಂದರೆ ಕರೀತಾರೆ ನನಗೆ ಕಾಲ್ ಮಾಡಿ, ಆಡಿಷನ್ ಇದೆ ಬನ್ನಿ ಅಂತ. ಅದು ರಿಯಲಾ ಫೇಕಾ ಅಂತ ಕೂಡ ನನಗೆ ಗೊತ್ತಾಗಲ್ಲ, ಬಿಕಾಸ್ ಎಷ್ಟು ಜನ ಹತ್ರ ಕಾಲ್ ಮಾಡ್ತಾರೆ. ಏನು ನಾನೇನು ಮಾಡ್ತೀನಿ, ನಮ್ಮ ಅಕ್ಕಂಗೆ ಕಾಲ್ ಮಾಡಿಸಿ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ, ಓಕೆ ಇವ್ರು ಯಾರೋ ಸಮ್ವನ್ ಜೆನ್ಯೂನ್, ನಿಮ್ಮ ಅಮ್ಮನೂ ಕರ್ಕೊಬನ್ನಿ ಆ ಥರ ಇದೆ ಅಂತ ಹೇಳ್ತಾರೆ. ನಮ್ಮಮ್ಮ ಬರೋಕ್ಕೆ ರೆಡಿ ಇಲ್ಲ, ಬಿಕಾಸ್ ಅವ್ರಿಗೆ ಇಷ್ಟ ಇಲ್ಲ. ತುಂಬ ಫೋರ್ಸ್ ಮಾಡಿ ಅವ್ರನ್ನ ಕರ್ಕೊಂಡು ಹೋಗ್ತೀನಿ. ಹೋದಾಗ ಅಲ್ಲಿ ನಂಗೆ ಆ ಪ್ರಾಸೆಸ್ ತುಂಬ ಇಷ್ಟ ಆಗುತ್ತೆ. ಅಂದರೆ ಸೆಟ್ಟಿಗೆ ಹೋಗಿದ್ದಾಗಿರ್ಬೋದು, ಮೇಕಪ್ ಹಾಕ್ಕೊಳ್ಳೋದು, ರೆಡಿ ಆಗೋದು, ಆಮೇಲೆ ಕ್ಯಾಮ್ರಾ ಫೇಸ್ ಮಾಡೋದು. ನಿಜವಾಗ್ಲೂ ಹೇಳಬೇಕು ಅಂದರೆ ಅಲ್ಲಿ ಸುಮಾರು ಜನ ಬಂದಿದ್ದರು ಆಡಿಷನ್ಗೆ. ಎಲ್ಲರೂ ಇಮಿಡಿಯೇಟ್ಲಿ ಹೋಗ್ತಾರೆ, ಲೈನ್ಸ್ ನೋಡ್ಕೋತಾರೆ, ಟೇಕ್ ತೊಗೋತಿದ್ದಾರೆ. ನಾನು ಹೆಂಗೆ ಮಾಡ್ತಿದ್ದಾರೆ ಇದು, ನಾನು ಜಸ್ಟ್ ಆವತ್ತು ನಂಗೊಂಥರ ಲರ್ನಿಂಗ್ ಥರ ಇತ್ತು, ಸುಮ್ಮನೆ ನೋಡೋದೇ ಆಗಿತ್ತು. ಅದು ಮೆಮೊರೈಸ್ ಮಾಡೋದಾಗಿರ್ಬೋದು, ಹೆಂಗೆ ಮಾಡ್ತಾರಪ್ಪ ಏನು ಅಂತ. ಅಲ್ಲಿ ನಂಗೆ ಆ ಪ್ರಾಸೆಸ್ ಇಷ್ಟ ಆಗಿರೋದ್ರಿಂದ ಓಕೆ ನಾನು ಇಲ್ಲಿ ಇರಬೇಕು. ಅದಾದಮೇಲೆ ಅಫ್ಕೋರ್ಸ್ ಆ ಆಡಿಷನಲ್ಲಿ ಐ ಫೇಲ್ಡ್, ನನಗೆ ಏನೂ ಗೊತ್ತಿರಲಿಲ್ಲ. ಬಟ್ ನೆಕ್ಸ್ಟ್ ಆಡಿಷನ್ಸ್ ಕರೀತಾಯಿದ್ರು. ನಾನು ತುಂಬ ಮನೇಲೆಲ್ಲ ಜಗಳ ಮಾಡಿ ಬೇಡ ಹೋಗಲೇಬೇಕಂತ ಹೇಳಿ ಕರ್ಕೊಂಡು ಹೋಗ್ತಿದ್ದೆ. ಬೈ ಈಚ್ ಆಡಿಷನ್ ನಂಗೆ ಒಂಥರ ಓಕೆ ನಾನು ಇಂಪ್ರೂವ್ ಆಗ್ತಾಯಿದ್ದೀನಿ. ನಂಗೆ ಆ ಆಡಿಷನ್ ಪ್ರಾಸೆಸ್ಸೇ ಇಷ್ಟ ಆಗಿಬಿಡುತ್ತೆ. ನಾನು ಸೆಲೆಕ್ಟ್ ಆಗ್ತೀನಾ ಇಲ್ವಾ ಅನ್ನೋದನ್ನ ಮರ್ತೇ ಬಿಡ್ತೀನಿ. ಓಕೆ ಸುಮ್ಮನೆ ಆಡಿಷನ್ ಕೊಡಬೇಕು, ಕೊಡು ಅಷ್ಟರಲ್ಲೇ ಆಗಿಬಿಡುತ್ತೆ. ನಂಗೆ ಆ ಪ್ರಾಸೆಸ್ ಅಷ್ಟು ಇಷ್ಟ ಆಗುತ್ತೆ ದ್ಯಾಟ್ ಐ ಡಿಸೈಡ್ ನೋ ದಿಸ್ ಇಸ್ ವಾಟ್ ಐ ವಾಂಟ್ ಟು ಡೂ. ಯಾಕಂದರೆ ನಾನು ಬೇರೆ ಕಡೆ ನಾನು ಇಂಟರ್ನ್ಶಿಪ್ ಮಾಡಿದ್ದೆ, ಇಂಜಿನಿಯರಿಂಗ್ ಮಾಡಬೇಕಾದ್ರೆ ಟೊಯೋಟೋದಲ್ಲಿ ಇಂಟರ್ನ್ಶಿಪ್ ಮಾಡ್ತಿದ್ದೆ. ಅದಾಗಿರ್ಬೋದು, ಅಥವಾ ಬೇರೆ ನಾನು ಓದಬೇಕಾದ್ರೆ ತೋರಿಸ್ತಿದ್ದ ಇಂಟ್ರೆಸ್ಟ್ಗಿಂತ ಜಾಸ್ತಿ ಇಂಟ್ರೆಸ್ಟ್ ಅಥವಾ ಜಾಸ್ತಿ ಖುಷಿ ನನಗೆ ಬರೀ ಆಡಿಷನ್ ಕೊಡೋದ್ರಲ್ಲಿ ಸಿಗ್ತಿದೆ. ಸೊ ದಿಸ್ ಇಸ್ ವೇರ್ ಐ ವಾಂಟ್ ಟು ಬಿ. ನಾನು ಇದನ್ನೇ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೆ ಆಗ. ಬಟ್ ಯುನೋ ನನಗೆ ಕಾಲೇಜಲ್ಲಿ ಪ್ಲೇಸ್ಮೆಂಟ್ಸ್ ಆಗಿತ್ತು. ಎಲ್ಲರ ಮನೆ ಥರ ನಮ್ಮ ಮನೇಲೂ ಯಾಕೆ ಆಲ್ರೆಡಿ ಕೆಲಸ ಸಿಕ್ಕಿದೆ, ಯು ಶುಡ್ ಗೋ ವರ್ಕ್ ಅಂತ ಆ ಥರ ಇದ್ದರು. ಬಟ್ ಪೇರೆಂಟ್ಸ್ದು ಒಂದು ಬ್ಯೂಟಿಫುಲ್ ಥಿಂಗ್ ಏನಂದರೆ, ನಾವು ಸರಿಯಾದ ದಾರಿಲಿ ಏನಾದ್ರು ಮಾಡ್ತಿದ್ದೀವಿ ಅಂತ ಅಂದರೆ ದೇ ವಿಲ್ ಗೋ ಅಗೇನ್ಸ್ಟ್ ದ ವರ್ಲ್ಡ್ ಆ್ಯಂಡ್ ಸಪೋರ್ಟ್ ಯು. ದೇ ಶುಡ್ ಜಸ್ಟ್ ನಾವು ಇಮಿಡಿಯೇಟ್ಲಿ ಒಂದೇ ದಿನಕ್ಕೆ ಇಲ್ಲ ನೀವು ಜಗಳ ಆಡ್ಬಿಟ್ಟು ನೀವು ಯಾಕೆ ಒಪ್ಕೊಳ್ಳಲ್ಲ, ಅವ್ರ ಪೇರೆಂಟ್ಸ್ ಹೆಂಗೆ ಒಪ್ಕೋತಾರೆ, ಇವ್ರ ಪೇರೆಂಟ್ಸ್ ಹಂಗೆ ಒಪ್ಕೋತಾರೆ ಅಂತ ಹೇಳಿದ್ರೆ ಅದು ಸರಿ ಅಲ್ಲ. ನಾವು ಹಾನೆಸ್ಟಾಗಿ ಎಫರ್ಟ್ ಆಗ್ತಿದ್ದೀವಿ ಅಂತ ಹೇಳಿ ಅವ್ರ ನಂಬಿಕೆ ಉಳಿಸ್ಕೊಂಡ್ರೆ ದೇ ವಿಲ್ ಬಿ ಅವರ್ ಬಿಗ್ಗೆಸ್ಟ್ PR. ಅವ್ರು ಬಿಟ್ಟು ಇನ್ಯಾರು ಅಷ್ಟು ನಮ್ಮನ್ನು ಪ್ರಮೋಟ್ ಕೂಡ ಮಾಡಲ್ಲ, ಅಷ್ಟು ಸಪೋರ್ಟ್ ಕೂಡ ಮಾಡಲ್ಲ. ನಮ್ಮ ಪೇರೆಂಟ್ಸು ಹಾಗೇ ಆ ಟೈಮಲ್ಲಿ. ಅಂದರೆ ಯುನೋ ಯಾಕೆ ಹೆಣ್ಮಗಳು ಅಷ್ಟು ಓದಿದ್ದಾಳೆ, ಯಾಕೆ ಅಲ್ಲಿ ಕಳಿಸ್ತೀರ, ಎಸ್ಪೆಷಲಿ ಬ್ಯಾಕ್ಗ್ರೌಂಡ್ ಇಲ್ಲದೆ ಇರಬೇಕಾದ್ರೆ. ನಮ್ಮ ಮನೇಲಿ ಯಾರಿಗೂ ಗೊತ್ತಿರಲಿಲ್ಲ ಹೆಂಗೆ ವರ್ಕ್ ಆಗುತ್ತೆ ಏನು ಅಂತೆಲ್ಲ. ಆವಾಗೆಲ್ಲ ಐ ಥಿಂಕ್ ಯು ಕ್ಯಾನ್ ರಿಲೇಟ್ ಇಟ್ ಟು. ಸೊ ಆವಾಗೆಲ್ಲ ಹೇಳ್ತಾರೆ ಯಾಕೆ ಓದಿದ್ದಾಳೆ, ಕೆಲಸ ಸಿಕ್ಕಿದೆ ಕಳಿಸಿ ಅಂತ. ಬಟ್ ಐ ಡೋಂಟ್ ನೋ ಅವರು ಯಾವ ಮೂಮೆಂಟಲ್ಲಿ ನನ್ನ ನಂಬಿಕೆ ಬರೆಸ್ದೆ ಅವರಿಗೆ ಅಂತ ನನಗೂ ಗೊತ್ತಿಲ್ಲ. ಅಥವಾ ನಾನು ಅಷ್ಟು ಕಷ್ಟಪಡ್ತಿದ್ದು ನೋಡಿ ಅವರು ನನ್ನ ನಂಬಕ್ಕೆ ಶುರು ಮಾಡಿದ್ರು ಏನು ಅಂತ ನನಗೆ ಗೊತ್ತಿಲ್ಲ. ಬಟ್ ಐ ವಾಸ್ ವೆರಿ ಟ್ರಾನ್ಸ್ಪರೆಂಟ್ ನಮ್ಮ ಅಪ್ಪ ಅಮ್ಮನ ಜೊತೆ. ಇದಾಯಿತು, ಇದಾಗಿಲ್ಲ, ನಾನು ಇವ್ರ ಜೊತೆ ಮಾತಾಡ್ತಾ ಇದ್ದೀನಿ, ಇಲ್ಲಿ ಹೋಗ್ತಾ ಇದ್ದೀನಿ, ಇಲ್ಲಿಂದ ಬರ್ತಿದ್ದೀನಿ, ಆ ಥರ ವಿಷಯಗಳಲ್ಲಿ ತುಂಬ ಟ್ರಾನ್ಸ್ಪರೆಂಟ್ ಆಗಿದ್ದೆ. ಅದು ಅವ್ರಿಗೆ ಇಷ್ಟ ಆಯಿತು ಅನ್ನೋ ಗೊತ್ತಿಲ್ಲ. ಇವಾಗ್ತಿಗೂ ನಮ್ಮ ಅಮ್ಮನ DP ಇಸ್ ಮೈ ಫೋಟೋ, ಏನೋ ಆ ಥರ. ಅದೇ ವಿಲ್ ಬಿಕಮ್ ಯುವರ್ ಬಿಗ್ಗೆಸ್ಟ್ PR ಅಂತ ಹೇಳ್ತೀನಿ.